ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಗೆ ಬಸವಣ್ಣ ಬಂದಿದ್ದಾರೆ. ಇದು ಯಾವತ್ತು ಅಂದರೆ ಗುರುವಾರ ರಜೆ ಇತ್ತಲ್ಲ, ಗೌರ್ಮೆಂಟ್ ಹಾಲಿಡೇ. ಅವತ್ತು ಆ್ಯಸ್ ಯೂಶ್ವಲ್ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ವಿ. ಮಕ್ಕಳೆಲ್ಲ ಸ್ವಲ್ಪ ಲೇಟಾಗಿ ಎದ್ದಿದ್ರಲ್ವ, ಸೊ ಸ್ಲೋ ಮಾರ್ನಿಂಗ್ ಸ್ಟಾರ್ಟ್ ಆಗಿತ್ತು. ನಾನು ಇನ್ನೇನು ಅಡುಗೆ ಮಾಡಬೇಕು ಅಂತ ಒಳಗಡೆ ಹೋಗಿದ್ದೆ. ಆವಾಗ ಯಾರೋ ಕರೆದಂಗಾಯಿತು. ಯಾರು ಅಂತ ನೋಡಿದ್ರೆ ಈ ಬಸವಣ್ಣ ಇಟ್ಕೊಂಡಿದ್ದಾರಲ್ಲ, ಅವ್ರು ಕರೆದ್ರು. ಮೇಡಮ್, ಡೋರ್ ಓಪನ್ ಮಾಡಿ, ಬಸವಣ್ಣ ಮನೆ ಒಳಗೆ ಬರಬೇಕಂತೆ ಅಂತ ಹೇಳಿದ್ರು. ತುಂಬ ಆಶ್ಚರ್ಯ ಆಯಿತು, ತುಂಬ ಖುಷಿನೂ ಆಯಿತು. ಅಟ್ ದ ಸೇಮ್ ಟೈಮ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಹೆಲ್ದಿಯಾಗಿದೆ ಬಸವಣ್ಣ ಅಂತ. ಮೇಲ್ಗಡೆ ಈ ಬೆಂಕಿಕೆರೆಯಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ದೇವರಮ್ಮ ಇದೆಯಲ್ಲ, ಕರಿಯಮ್ಮ, ಆ ದೇವರು ಮತ್ತು ಜಿಂಜಪ್ಪ ದೊಗ್ನಾಳ ಹತ್ರ ಇದೆಯಲ್ಲ, ಆ ದೇವರು ಎರಡನ್ನೂ ಸತ ಬಸವಣ್ಣನ ಮೇಲೆ ಪ್ರತಿಷ್ಠಾಪನೆ ಮಾಡಿದರು. ತುಂಬ ಶಾಂತವಾಗಿತ್ತು ಫ್ರೆಂಡ್ಸ್. ನನ್ನ ಖುಷಿನ ಹೇಳ್ಕೊಳಕ್ಕೆ ಆಗಲ್ಲ. ದ ಫಸ್ಟ್ ಟೈಮ್ ನಾವು ಈ ಮನೆಗೆ ಗೃಹ ಪ್ರವೇಶಕ್ಕೆ ಹಸುವನ್ನು ಒಳಗಡೆ, ಗೊತ್ತಲ್ಲ ನಿಮಗೆ, ಸೊ ಎಲ್ಲರೂ ಯಾವ ರೀತಿ ಸಂಪ್ರದಾಯವಾಗಿ ಮಾಡ್ತಾರೆ ಅದೇ ರೀತಿ ನಾವು ಹಸುವನ್ನು ಮನೆ ಒಳಗಡೆ ಕರ್ಕೊಂಬಂದಿದ್ವಿ. ಆವಾಗ ಬಿಟ್ಟರೆ ಈಗ ಸೆಕೆಂಡ್ ಟೈಮ್ ನಮ್ಮ ಮನೆ ಒಳಗಡೆ ಹಸು ಬಂದಿರೋದು. ತುಂಬ ಖುಷಿ ಆಯಿತು ನನಗಂತೂ. ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಶಾಂತವಾಗಿದೆ. ಒಂದು ಅರೌಂಡ್ ಒನ್ ಅವರ್ ಮನೆ ಒಳಗಡೆ ಇತ್ತು ಅನಿಸುತ್ತೆ ಅಂದಾಜು. ಯಾಕಂದರೆ ಮನೆ ಒಳಗಡೆ ಸ್ವಲ್ಪ ನಿಮಗೆ ಗೊತ್ತಿದೆ, ನಾನು ಯಾವಾಗಲೂ ಬೆಲ್ಲವನ್ನು ಪಾಕ ಮಾಡಿ ಇಟ್ಕೋತೀನಿ. ಸೊ ಹಸುಗೆ ಬೆಲ್ಲದ ಹಚ್ಕೊಡ್ಬೇಕಿತ್ತಲ್ವ, ಹಾಗಾಗಿ ಹಸು ಬಂದಮೇಲೆ ಬೆಲ್ಲ, ಬಾಳೆಹಣ್ಣು ಎಲ್ಲ ತರಿಸ್ಬಿಟ್ಟು ಹಸುಗೆ ಅಕ್ಕಿ, ಬೆಲ್ಲದ ಚೆನ್ನಾಗಿ ಪುಡಿ ಮಾಡಿ ಬೆಲ್ಲ ಎಲ್ಲ ಹಾಕಿ ತಿನ್ನಿಸಿ, ಬಾಳೆಹಣ್ಣೆಲ್ಲ ತಿನ್ನಿಸಿದ್ವಿ. ಅದು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿದೆ. ಎಲ್ಲರೂ ಪೂಜೆ ಮಾಡಿದ್ವಿ. ನಾನು ಹಸು ಬಂದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ. ತುಂಬ ಸಮಾಧಾನವಾಗಿ ಸ್ವಲ್ಪ ಹೊತ್ತು ಕೂತಿತ್ತು ಹಸು. ನೀವು ನೋಡ್ತಿರ್ಬೋದು, ಇಲ್ಲಿ ಬಾಳೆಹಣ್ಣು ಕೊಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಲೇಟ್ ಆಯ್ತಲ್ವ, ಹಾಗಾಗಿ ನಮ್ಮ ಮನೆಯಲ್ಲೇ ಸ್ವಲ್ಪ ಹೊತ್ತು ಒಳಗಡೆ ಮಲ್ಕೊಂಡಿತ್ತು. ನೋಡಿ, ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀವಿ. ಇಷ್ಟು ಚೆನ್ನಾಗಿ. ಇವಾಗ ನೆಕ್ಸ್ಟು ಅಕ್ಕಿ, ಬೆಲ್ಲ ಎಲ್ಲ ತಿನ್ನಿಸ್ತಾ ಇದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಿಮಗೆ ಗೊತ್ತಿದೆ ಫ್ರೆಂಡ್ಸ್, ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ ಅಂತ. ನನಗೆ ಅವತ್ತು ಎಷ್ಟು ಖುಷಿಯಾಗಿತ್ತು ಅಂದರೆ, ಆ ಮುಕ್ಕೋಟಿ ದೇವತೆಗಳು ಮನೆ ಒಳಗಡೆ ಬಂದು ಆಶೀರ್ವಾದ ಮಾಡಿದಷ್ಟು ನನಗೆ ಖುಷಿ ಆಯಿತು. ಫ್ರೆಂಡ್ಸ್, ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಒಂದು ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಾವು ಕಾಣಿಕೆಯನ್ನು ಕೊಟ್ವಿ. ನಾವು ಮೊದಲು 100 ರೂಪಾಯಿ ಕೊಟ್ವಿ, ತಲೆ ಆಡಿಸಿದ್ರು ಬಸವಣ್ಣ. ಮತ್ತು 500 ರೂಪಾಯಿ ಕೊಟ್ವಿ, ಆವಾಗ್ಲೂ ಇಸ್ಕೊಳ್ಳಿಲ್ಲ. ಸೊ ಸುಮ್ಮನೆ ನಡುಮನೆಯಲ್ಲೇ ನಮ್ಮ ಹಾಲಲ್ಲಿ ಸುಮ್ಮನೆ ಸುತ್ತಾನೇ ಇತ್ತು, 2 ರೌಂಡು 3 ರೌಂಡು. ಮತ್ತು ಕಾಣಿಕೆ ಅವ್ರು ಕೇಳಿದಷ್ಟು ಕೊಡೋವರೆಗೂ ಬಿಡಲೇ ಇಲ್ಲ. ಸಮಾಧಾನ ಆಯಿತು, ಪರವಾಗಿಲ್ಲ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು. ಸೊ ಒಂದು ರೌಂಡು ಸುತ್ತಿ ಮತ್ತೆ ಒಳಗಡೆ ನಿಂತ್ಕೊಂಡು ನಾವು ಕೇಳಿದಷ್ಟು ಕಾಣಿಕೆ ಕೊಡಿ ಅಂತ ಹೇಳಿದ್ಮೇಲೆ ಕೊಟ್ಟ ಮೇಲೇ ಹೋಗಿದ್ದು. ಏನೇ ಆಗಲಿ ದೇವ್ರು ಕೊಟ್ಟಿದ್ದಲ್ವ, ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ, ಬಲಗಾಲಿಟ್ಟು ಬಸವಣ್ಣ ಮನೆ ಒಳಗಡೆ ಬಂದು ಮತ್ತು ಬಲಗಾಲಿಟ್ಕೊಂಡು ಹೋದರು. ಸೊ ಬಸವಣ್ಣೆಲ್ಲ ಹೋಗಿ ಆದಮೇಲೆ ಸೊ ಅಕ್ಕಿ ಹೂವು ಎಲ್ಲ ಬಿದ್ದಿರುತ್ತಲ್ವ, ಅದನ್ನು ಕ್ಲೀನ್ ಮಾಡೋಕ್ಕೆ ಹೇಳಿದರು, ಗಿಡಕ್ಕೆ ಹಾಕಿ ಅಂತ. ಸೊ ಆ ಪ್ರೊಸೆಸಿಂಗ್ ನಡೀತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.